ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನೀಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಬನ್ನಿ, ನಾನಿವತ್ತು ಶುಕ್ರವಾರ ದಿವಸ ಏನು ಮಾಡಿದೆ, ಹಿಂಗೆ ಮಾಡಿದೆ, ಯಾವ ಥರ ಎಲ್ಲನ ರೆಡಿ ಮಾಡಿಕೊಂಡು ಹೂವು ಎಲ್ಲನ ಪೂಜೆ ಮಾಡಿದೆ, ಯಾಕೆ ಲೇಟ್ ಆಯಿತು ನಂದು ಇವತ್ತು ಪೂಜೆ ಅಂತ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಾನು ಪೂಜೆನ ಮಾಡೋದು ಮತ್ತು ಯಾವ ಥರ ಎಲ್ಲ ಏನೆಲ್ಲ ಜೋಡಿಸ್ಕೊಂಡಿರ್ತೀನಿ ಅಂತಲೂ ಕೂಡ ನಾನು ಪ್ರಿಪ್ರೇಷನ್ಗೆ ಏನೇನು ಮಾಡ್ಕೊಂಡಿರ್ತೀನಿ ಅಂತ ಕೂಡ ನಿಮಗೆ ಹೇಳೋದಕ್ಕೆ ಇಷ್ಟಪಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ, ಇವಾಗ ಪೂಜೆ ಎಲ್ಲ ಹೇಗಾಯಿತು ಅಂತೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನಾನಿವತ್ತು ಬೆಳಗ್ಗೆನೇ ಬೇಗ ಇದ್ದೆ, ಆದ್ರೂ ಕೂಡ ಶುಕ್ರವಾರನ ಬೇಗನೆ ಮಾಡೋದಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ನನ್ನ ಒಂದು ಮಿನಿ ಗಾರ್ಡನ್ನಲ್ಲಿನೇ ಹೆಚ್ಚಾಗಿ ಹೂ ಬಿಟ್ಟಿರುತ್ತೆ. ಅಂದರೆ ಒಂದೇ ದಿವಸದ್ದಲ್ಲ ನಾನು ಇವು ತೋರಿಸ್ತಾ ಇರೋದು, ಒಂದು 3-4 ಹೂವದ್ದೂ ಕೂಡ 3-4 ದಿನದ ಹೂವನ್ನ ಕೂಡಿಸಿ ನಾನು ಎತ್ತಿಟ್ಕೊಂಡಿರ್ತೀನಿ. ಹೀಗೆ ಮಗಳೂ ಏರಿಸ್ತಾಳೆ, ಅವಳಿಲ್ಲದೆ ಇರೋ ಕಾರಣ ನಾನೇ ಇವತ್ತು ಏರಿಸ್ಬೇಕಾಯ್ತು. ಹಂಗಾಗಿ ಅದು ನನಗೆ ಜ್ಞಾಪಕದಲ್ಲೇ ಇರಲಿಲ್ಲ. ಹಂಗಾಗಿ ಅವತ್ತು ನೋಡಿದಾಗ ಇವತ್ತು ಶುಕ್ರವಾರ ಹಾಕ್ಬೇಕಲ್ಲ ಮತ್ತು ಏರಿಸಿಲ್ಲ ಅಂತೇಳ್ಬಿಟ್ಟು ಫಸ್ಟು ನಾನು ಸ್ನಾನ ಎಲ್ಲ ಮುಗಿಸಿ ನೋಡಿ, ನನ್ನ ಮಿನಿ ಗಾರ್ಡನಲ್ಲಿ ಹರಡಿರತಕ್ಕಂಥ ಹೂವು ಇದು ಇವತ್ತು ಕಮ್ಮಿ ಇದೆ, ಜಾಸ್ತಿನೇ ಸಿಗುತ್ತೆ. ಇದರಲ್ಲಿ ನಾನು ಎದುರುಗಡೆಯವರು ಅಕ್ಕಪಕ್ಕದವ್ರು ಯಾರಾದರೂ ನಾನು ಹೂ ಬಿಡಿಸ್ಬೇಕಾದ್ರೆ ಅಲ್ಲಿದ್ದರೆ ಅವ್ರಿಗೂ ಕೂಡ ಹಂಚ್ತೀನಿ, 1-2 ಹೂಗಳನ್ನ ಕೊಡ್ತೀನಿ ಅವ್ರಿಗೂ ಕೂಡ. ಈ ಥರ ನೋಡಿ ನಾನು ಒಂದು ಹೂ ಮಾಲೆನ ತಯಾರು ಮಾಡಿಕೊಂಡು ಎಲ್ಲನ ರೆಡಿ ಮಾಡಿಕೊಂಡು ನಾನು ಪೂಜೆ ಮಾಡೋಣ ಅಂಥೇಳಿ ರೆಡಿಯಾದೆ. ನೋಡಿ, ಫಸ್ಟು ನಾನು ಮನೆಗೆ ಎಲ್ಲನ ಒಂದು ನಮ್ಮ ಮನೆ ವಾರದ ದಿವಸ ಮತ್ತು ಶುಕ್ರವಾರದ ದಿವಸ ಒಂದು ಗೋಮಯ ಮಾಡ್ಕೊತೀನಿ ಮನೆಯೆಲ್ಲನೂ ಕೂಡ. ಯಾಕೆ ಅಂದರೆ ಮಡಿಯಿಂದ ಇರಬೇಕು. ನಾವು ಹೊದಿಕೆಗಳನ್ನು ಯಾವಾಗಲೂ ತೊಳೆಯಲ್ಲ ನಾವು ಪದೇನ, ಅದನ್ನು ಯಾವತ್ತೋ ಒಂದು ದಿವಸ ತೊಳೆಯೋದು. ಹಂಗಾಗಿ ನಾನು ಅದು ಎಲ್ಲದಕ್ಕೂ ಒಂದು ಗೋಮಯ ಮಾಡಿಕೊಂಡ್ರೆ ಮಡಿಯಾಗುತ್ತೆ ಅನ್ನೋ ಉದ್ದೇಶದಿಂದ ಮೊದಲಿಂದ ನಮ್ಮ ಮನೆಯಲ್ಲಿ ಅದನ್ನು ನಡೆಸ್ಕೊಂಡು ಬಂದಿದ್ವಿ. ಹಾಗೆಯೇ ಕೂಡ ನಾನು ಪ್ರತಿಯೊಂದು ಜಾಗದಲ್ಲೂ ಸ್ವಲ್ಪ ಗೋಮಯವನ್ನು ಮಾಡಿಕೊಂಡು ಪೂಜೆ ಮಾಡೋದು ಅಭ್ಯಾಸ. ಹಂಗೆ ಮತ್ತು ಇವತ್ತು ಏನಾಯ್ತಪ್ಪ ಅಂತೇಳಿದರೆ ಬೆಳಗ್ಗೆನೇ ನಮಗೆ ಅದು ಬಿಸ್ನೆಸ್ ಆಗಿರೋದ್ರಿಂದ ಅಂಗಡಿಗೆ ಐಟಮ್ ಎಲ್ಲ ಬಂದಿತ್ತು, ಅದನ್ನೆಲ್ಲ ಅನ್ಲೋಡ್ ಮಾಡ್ಕೋಬೇಕು ಮತ್ತು ಅದನ್ನೆಲ್ಲ ಜೋಡಿಸ್ಕೋಬೇಕು ಅಂಥೇಳಿ ಮಗನೂ ಕೂಡ ಕರೆಸ್ಕೊಂಡಿದ್ರು ಮನೆಯವರು. ಹಂಗಾಗಿ ಅವರೆಲ್ಲ ನನಗೆ ಹೆಲ್ಪಿಗೆ ಇರ್ತಾಯಿದ್ರು. ನಾನು ತುಂಬ ದಿನಗಳಿಂದ ಒಬ್ಬಳೇ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಬಿಟ್ಟಿದ್ದೀನಿ. ಎಲ್ಲರೂ ಕೂಡ ಜೊತೆ ಆಗ್ತಾರೆ ನನಗೆ ಎಲ್ಲ ಹೆಲ್ಪ್ ಮಾಡೋದ್ರಿಂದನ ಅಷ್ಟೂ ಇಷ್ಟಿಷ್ಟು ಮಾಡಿಕೊಟ್ರೆ ಬೇಗನೆ ಪೂಜೆ ಆಗ್ತಾಯಿತ್ತು. ಇವತ್ತು ಬೆಳಗ್ಗೆ 6:30-7 ಗಂಟೆ ಅಷ್ಟೊತ್ತಿಗೆ ತಂದೆ ಮಗ ಇಬ್ಬರೂ ಕೂಡ ಅವ್ರ ಕೆಲಸಕ್ಕೆ ಹೊರಟರು. ನಿಧಾನವಾಗಿ ಮಾಡ್ಕೊ, ತಿಂಡಿ ಅಲ್ಲಿ ಬರೋ ಅಂಥ ಮಕ್ಕಳಿಗೆಲ್ಲನೂ ನಾನು ತಿಂಡಿ ಕೊಡಿಸ್ಬೇಕು, ಕೆಲ್ಸಕ್ಕೆ ಬರ್ತಾರಲ್ಲ ಆ ಹುಡುಗರಿಗೆಲ್ಲನ. ಹಂಗೆ ನಾವು ಕೂಡ ಅಲ್ಲೇ ತಿನ್ಕೊಂಬಿಡ್ತೀವಿ. ನಿಧಾನವಾಗಿ ಮಾಡ್ಕೊಂಡು ಪೂಜೆ ಮುಗಿಸು, ಮಧ್ಯಾಹ್ನ ಊಟಕ್ಕೆ ಮಾಡಂತಿ ಅಂತ ಹೇಳಿದರು. ಹಂಗಾಗಿ ಜವಾಬ್ದಾರಿ ಕೆಲಸದ್ದು ನನ್ನ ಮೇಲೆ ಬಿದ್ದಿದ್ದರಿಂದ ನಾನು ಎಲ್ಲನೂ ಒಂದೊಂದೇ ಕೆಲಸನ ನಿಧಾನವಾಗಿ ಮಾಡಿಕೊಂಡು ಎಲ್ಲನೂ ಹೂನ ಮಾಲೆ ಕಟ್ಕೊಂಡೆ ಫಸ್ಟು. ಆಮೇಲೆ ಪೂಜೆಗೆಲ್ಲನ ದೇವ್ರದ್ದೆಲ್ಲನ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಲೇಟಾನೇ ಆಗೋಗ್ಬಿಡ್ತು ಇವತ್ತಿನ ದಿನ. ಹಾಗೆಯೇ ನಾನು ಎಲ್ಲ ರೆಡಿ ಮಾಡಿ ಮತ್ತು ನಾನು ನೈಟಿಲ್ಲೇ ಪೂಜೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಸೀರೆನ ಹಾಕ್ಕೊಂಡೆ. ಸೀರೆ ಹಾಕ್ಕೊಂಡು ನಾನು ರೆಡಿಯಾಗಿ ಪೂಜೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಆಗಲೇ 9:30ಇಂದ 10 ಗಂಟೆ ಆಗಿಬಿಟ್ಟಿತ್ತು. ಇವತ್ತು ತಿಂಡಿನೂ ಕೂಡ ಮಾಡಲಿಲ್ಲ, ಎಲ್ಲ ನಾನೇ ಮಾಡಿದ್ರಿಂದ ಸ್ವಲ್ಪ ಸ್ಟ್ರೈನ್ ಕೂಡ ಆಗುತ್ತೆ ನನಗೂ. ಇವತ್ತು ಕೂಡ ಹಾಗೆ ಅನ್ನಿಸ್ತು ನನಗೆ. ನೋಡಿ, ನಾನಿಲ್ಲಿ ಎಲ್ಲನೂ ದೇವರಿಗೆ ತುಪ್ಪ ಅಂಥೇಳಿ ಅದಕ್ಕೆ ಅಂತಲೇ ನಾನು ತುಪ್ಪನ ಮಾಡಿಕೊಂಡು ಸ್ಟೋರ್ ಮಾಡಿರ್ತೀನಿ ದೇವ್ರ ಮನೆಯಲ್ಲೇ ಆ ಮಡಿ ತುಪ್ಪನ. ಮತ್ತು ಕಡಲೆಬತ್ತಿಗಳ್ನೂ ಕೂಡ ನಾನು ಪ್ರತಿದಿನವೂ ಹಚ್ತೀನಿ. ಹಂಗಾಗಿ ಇಷ್ಟು ಕಡಲೆಬತ್ತಿಗಳು ಕೂಡ ನಾನು ಯಾವಾಗಲೂ ಮಾಡಿಟ್ಕೊಂಡಿರ್ತೀನಿ. ಸ್ವಲ್ಪ ಕಡಲೆಬತ್ತಿನ ತುಪ್ಪ ಮತ್ತು ಎಣ್ಣೆಯಿಂದ ಎಲ್ಲ ನೆನೆಸ್ಬಿಟ್ಟು ಸ್ವಲ್ಪನೇ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ನಾನು ಸ್ಟೋರೇಜ್ ಮಾಡ್ಕೊತೀನಿ. ಪ್ರತಿದಿನ 2, ವಾರದ ದಿವಸ ಮಾತ್ರ ಒಂದು 4 ಬತ್ತಿನ ನಾನು ಕಡಲೆಬತ್ತಿ ಬೆಳಗಕ್ಕೆ ಅಂತೇಳಿ ಒಂದು ಕುಂಕುಮದ ತುಂಬ ಇದ್ದು ಕುಂಕುಮ ಅರಿಶಿಣದ ಬೌಲ್ಗಳು ಅದನ್ನು ಒಂದು ಮಾಡ್ಕೊಂಡಿದ್ದೀನಿ ನಾನು. ಯಾಕೆ ಅಂದರೆ ಆರತಿ ಬೆಳಗೋ ಒಂದು ಇದಕ್ಕೆ ತಟ್ಟೆಗೆ ಹಾಕ್ಕೊಂಡ್ರೆ ಅದು ಫುಲ್ ಕಪ್ಪಾಗಿಬಿಡುತ್ತಲ್ವ, ಹಾಗಾಗಿ ಅದಕ್ಕೆ ಅಂತೇಳಿ ನಾನು ಮಾಡಿದ್ದೀನಿ. ಹಾಗೆ ಬತ್ತಿಗಳು ಎಲ್ಲದಕ್ಕೂ ತುಪ್ಪ ಎಲ್ಲ ಹಾಕ್ಬಿಟ್ಟು ನಾನು ರೆಡಿ ಮಾಡಿ ಸ್ಟೀಲ್ ಬಾಕ್ಸ್ಗಳಿಗೆಲ್ಲ ಹಾಕ್ಬಿಟ್ಟು ನಾನು ಅಲ್ಲೇ ಎತ್ತಿಟ್ಟಿರ್ತೀನಿ. ಎಳ್ಳುಬತ್ತಿನೂ ಕೂಡ ನಾವು ಶನಿವಾರ ಹಚ್ತಾರೆ ನಮ್ಮ ಮನೆಯವರು. ಹಂಗಾಗಿ ನಾನು ಯಾವಾಗಲೂ ಒಂದು 3-4 ತಿಂಗಳಿಗೆ ಆಗೋವಷ್ಟು ಕಡಲೆಬತ್ತಿಗಳನ್ನು ಮಾಡಿ
ಎತ್ತಿಟ್ಕೊಂಡಿರ್ತೀನಿ. ಅದನ್ನು ಕೂಡ ತುಪ್ಪದಲ್ಲೇ ನೆನೆಸಿ ಇಟ್ಟಿರ್ತೀನಿ. ಈ ಥರ ನಾನು ಪ್ರಿಪ್ರೇಷನ್ನ ಮಾಡ್ಕೊಂಡಿರ್ತೀನಿ ಎಲ್ಲನ ಮುಂಚೆನೇ. ನಾನು ಇನ್ನೂ ಇದೆ ಅಂದಾಗಲೇ ಅದನ್ನೆಲ್ಲನೂ ಕೂಡಿಸ್ಕೊಂಡು ಎತ್ತಿಟ್ಕೊಂಡಿರ್ತೀನಿ. ಹಾಗೆಯೇ ಕೂಡ ಪೂಜೆನೂ ಶುರು ಮಾಡಿದೆ. ನಾನು ಪ್ರತಿ ವಾರನೂ ಕೂಡ ಲಕ್ಷ್ಮೀ ಕಳಸನ ಇಡ್ತಾ ಇದ್ದೆ. ನಾನು ಒಂದು ಬೆಳ್ಳಿ ತಮ್ಗೆ ಕೆಳಗಡೆ ಅಕ್ಕಿ ಎಲ್ಲ ಅರ್ವಿ ಏನು ಎಲ್ಲರೂ ಹೆಣ್ಮಕ್ಳು ಇವಾಗ ಪೂಜೆ ಮಾಡ್ತಾರೋ ಲಕ್ಷ್ಮೀನ, ಆ ಥರನೇ ನಾನು ಕೂಡ ಯಾವತ್ತೂ ಬಿಟ್ಟಿರಲಿಲ್ಲ ನಾನು ಮಾಡೋದು. ಏನು ನಮ್ಮ ದೇಶಕ್ಕೆ, ನಮ್ಮ ಪ್ರಪಂಚಕ್ಕೆ ಕೊರೋನಾ ಅನ್ನೋ ಒಂದು ಕಾಯಿಲೆ ಬಂತಲ್ಲ, ಆ ದಿನದಿಂದ ಅದು ಬರಬಾರ್ದು, ಇನ್ನೊಂದು ಸರಿ ನೆನೆಸ್ಕೋಬಾರ್ದು. ಅದು ಆ ಕರಾಳ ಸತ್ಯ, ಕರಾಳ ದಿನಗಳನ್ನು ಅವತ್ತೆಲ್ಲನೂ ಅನುಭವಿಸಿ ಬಿಟ್ಬಿಟ್ಟಿದ್ದೀವಿ. ಸಂಬಂಧಕ್ಕೆ ಬೆಲೆನೇ ಇಲ್ಲ, ಒಂದು ಯಾವುದಕ್ಕೂ ಅರ್ಥ ಇಲ್ಲ ಅನ್ನೋ ಥರ ಆ ಒಂದು ವರ್ಷ ಎಲ್ಲರೂ ವನವಾಸ ಪಟ್ಬಿಟ್ಟಿದ್ದೀವಿ. ಎಂಥ ಸ್ವಂತದಾರಾದ್ರೂ ಹೋಗಿ ನೋಡೋ ಅಂಥ ಒಂದು ಪರಿಸ್ಥಿತಿನೂ ಕೂಡ ನಮಗಿರಲಿಲ್ಲ ಆವತ್ತು ಹೋಗೋಕ್ಕೆ. ಯಾಕೆಂದರೆ ಭಯ, ನಾವೊಬ್ಬರು ಹೋದರೆ ಮನೆಗೆಲ್ಲ ತೊಗೊಂಬರ್ತೀವಲ್ಲಪ್ಪ ಗಿಫ್ಟ್ ಥರನ ಅನ್ನೋ ಒಂದು ಭಯಕ್ಕೆ ಒಬ್ಬರು ಮನೆಗೊಬ್ಬರು ಹೋಗೋದಕ್ಕೆ ಅಷ್ಟು ಹೆದ್ರ್ಕೊಂಡು ಅಂಜ್ಕೊಂಡು ಜೀವನ ಮಾಡಿಬಿಟ್ವಿ ಒಂದು ವರ್ಷ. ಆ ಥರ ಯಾವತ್ತೂ ಮತ್ತು ನಮ್ಮ ದೇಶಕ್ಕೆ ಅಥವಾ ನಮ್ಮ ಪ್ರಪಂಚದೊಳಗೆ ಆ ಥರ ಒಂದು ಮಹಾಮಾರಿ ಬರೋದು ಬೇಡ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ತಾ, ಆ ಒಂದು ಪರಿಸ್ಥಿತಿಯಲ್ಲಿ ನನಗೂ ಕೂಡ ಕೊನೆ ಸ್ಟೇಜಲ್ಲಿ ಒಂದು ಏನು ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಶುರುವಾಗ್ಬಿಡ್ತು. ಅದು ಒಂದು ತಿಂಗಳಾನ್ಗಟ್ಲೆ ಫಸ್ಟು ಗಂಟ್ಲು ನೋವು ಅಂತ ಶುರುವಾಯಿತು. ಗಂಟ್ಲು ನೋವಿಂದ ನನಗೆ ಫುಲ್ಲು ಉಸಿರಾಡೋದಕ್ಕೆ ತೊಂದರೆ ಆಯಿತು. ಆವಾಗಿದ್ದಿದ್ದೇ ಮೇನ್ ಪ್ರಾಬ್ಲಮ್ಮು, ಉಸಿರಾಟದಿಂದನೇ ಬರ್ತಾಯಿದ್ದಿದ್ದು ಕೊರೋನಾ. ಹಂಗಾಗಿ ನನಗೆ ಅದು ನೋವು ಜಾಸ್ತಿ ಆಗಿಬಿಟ್ಟು ಸಿಮ್ಟಮ್ಸ್ ಕಾಣಿಸ್ಕೊಂತು ನನಗೂ ಕೂಡ ಕೊರೋನಾದ್ದು. ಆ ಟೈಮಲ್ಲಿ ನಮ್ಮ ಮನೆಯವರು ನನ್ನ ಮಗು ಥರ ಆರೈಕೆ ಮಾಡಿದರು. ಮಕ್ಕಳನ್ನ ಯಾರನ್ನು ನಾನು ಒಂದೂವರೆ ತಿಂಗಳ ಮುಟ್ಟಲೇ ಇಲ್ಲ. ನಾನು ಒಂದು ಅಡುಗೆ ಮನೆಗೆ ಹೋಗಲಿಲ್ಲ, ಏನಿಲ್ಲ. ರೂಮಲ್ಲೇ ಒಬ್ಬರು ಸಿಸ್ಟ್ರನ್ನ ಅಪಾಯಿಂಟ್ ಮಾಡಿದರು. ನಾನು ಹೋಗಿ ಯಾವುದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಲಿಲ್ಲ ಸದ್ಯ, ದೇವ್ರ ದಯೆಯಿಂದನೇ. ಇನ್ನೂ ಸಿಮ್ಟಮ್ಸ್ ಇದೆ ಅಂತ ಹೇಳಿದಾಗ ಯಾರೋ ನನಗೆ, ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ, ಡಾಕ್ಟ್ರ್ ಹೇಳಿದರು ನಿಮಗೆ ಮನೆಗೆ ಬಂದು ಸಿಸ್ಟ್ರು ಇಂಜೆಕ್ಷನ್ ಕೊಟ್ಟೋಗ್ತಾರೆ, ಬೆಳಗ್ಗೆ ರಾತ್ರಿ ಡ್ರಿಪ್ಪೆಲ್ಲ ಹಾಕ್ತಾರೆ, ನೀವು ಅಡ್ಮಿಟ್ ಆಗಬೇಡಿ, ಸಿಮ್ಟಮ್ಸ್ ಇದೆ ಮತ್ತೆಲ್ಲ ಸವಾಸ ಅಂತ ಹೇಳಿ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಲೇ ಇಲ್ಲ. ನನಗೆ ಮನೆಯಲ್ಲೇ ಎಲ್ಲ ಟ್ರೀಟ್ಮೆಂಟ್ ಮಾಡಿದರು. ಮನೆಯವ್ರಿಗೂ ಕೂಡ ರಜಾ, ಮಕ್ಕಳಿಗೂ ಕೂಡ ರಜಾ ಇತ್ತು. ನಮ್ಮ ತಂದೆಯರು ಕೂಡ ಬಂದಿಲ್ಲೇ ಇದ್ದರು ನನ್ನ ಜೊತೆಗೇ, ಹುಷಾರಿಲ್ಲ ಅಂತೇಳಿ ನನಗೆ. ನಮ್ಮ ಮನೆಯವರೇ ನನ್ನ ಆರೈಕೆ ಮಾಡೋರು, ರೂಮಿಗೆ ಬರೋರು, ನನಗೆ ಊಟ ಕೊಡೋರು, ನನಗೆ ಜ್ವರ ಇದೆಯೋ ಏನಿದೆಯೋ ಅಂತೆಲ್ಲ ಮುಟ್ಟೋರು, ನೋಡೋರು. ಏನಾದರೂ ಆದರೆ ನಮ್ಮಿಬ್ರಿಗಿರಲಿ, ಮಕ್ಕಳು ಮುಂದೆ ಇರೋರು ಚೆನ್ನಾಗಾಗಲಿ ಅಂತೇಳ್ಬಿಟ್ಟು ಮಕ್ಕಳನ್ನ ನಾನು ಮುಟ್ಟಿರಲಿಲ್ಲ. ಅವ್ರು ನೋಡ್ತಾ ಇದ್ದೆ ಅಷ್ಟೇ ದೂರದಿಂದನೇ. ಒಂದು ರೂಮು ಬಾತ್ರೂಮು ಅಷ್ಟೇ ನಾನು ಹೋಗೋ ಅಂಥದ್ದು ಇಟ್ಕೊಂಡಿದ್ದೆ. ಆ ಟೈಮಲ್ಲಿ ಮಗಳು 8th ಸ್ಟ್ಯಾಂಡರ್ಡ್ ಇದ್ಲವಾಗ. ಅವಳಿಗೊಬ್ಳಿಗೆ ತುಂಬ ಹೊರೆಯಾಗೋದು. ಈ ಪೂಜೆಗಳಂತೂ ಬಿಡೋಕ್ಕಾಗಲ್ವ, ನಡೆಸ್ಕೊಂಬಂದಿರ್ತೀವಿ. ಏನೇ ಕಷ್ಟ ಕೊಟ್ಟ ಅಂತ ದೇವ್ರನ್ನ ಬಿಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಪೂಜೆ ಮಾಡುವಾಗ ಮತ್ತು ಶುಕ್ರವಾರ ಎಲ್ಲ ಬಂತು ಅಂತಂದರೆ ಅವಳಿಗೂ ತುಂಬ, ನಾನು ಹೆಂಗೆ ಮಾಡ್ಕೊಂಡು ಹೋಗಿದ್ನೋ ನಮ್ಮಮ್ಮ ಮಾಡ್ದಂಗೆ ನಾನು ಮಾಡಬೇಕು ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ 1:30 ಇಂದ 2 ಗಂಟೆ ಆಗಿಬಿಡೋದು. ನನಗೆಲ್ಲ ತಿಂಡಿ ಕೊಡೋಳು. ಅವಾಗ ಹೋಟ್ಲುಗಳೆಲ್ಲ ಇರಲಿಲ್ಲ. ಹಂಗಾಗಿ ಅವಳಿಗೆ ಏನು ಬರುತ್ತೋ ಅವಾಗಿಂದನೇ ಸ್ವಲ್ಪ ಅಡುಗೆ ಊಟ ಮಾಡೋ ಅಂಥ ಒಂದು ಅಭ್ಯಾಸನ ಮಗಳು ಬೆಳೆಸ್ಕೊಂಡ್ಳು. ಏನಾಗುತ್ತೋ ಅವಳ ಕೈಯಲ್ಲಿ ಅದೆಲ್ಲ ಮಾಡೋಳು. ಅವ್ರ ಅಪ್ಪಾಜಿನೂ ಹೆಲ್ಪ್ ಮಾಡಿ ಎಲ್ಲ ಮಾಡ್ಕೊಳ್ಳೋರು. ಹಾಗಾಗಿ ನಮ್ಮ ಮನೆಯವ್ರು ಏನು ಮಾಡಿಬಿಟ್ರು, ನಾವಿದ್ರೇ ದೇವರು. ಫಸ್ಟು ನಾವು ಚೆನ್ನಾಗಿರಬೇಕು, ನಾವು ಖುಷಿಯಾಗಿರಬೇಕು, ನಾವು ನೆಮ್ಮದಿಯಿಂದ ಮಾಡಬೇಕು. ಉಪವಾಸ ವನವಾಸ ಯಾವ ದೇವ್ರನ್ನು ಪೂಜೆ ಮಾಡಿಬಿಟ್ರಿ ನೀವು ಸಮಾಧಾನವಾಗಿದ್ದು ಸಮಾಧಾನದಿಂದ ದೇವ್ರನ್ನ ಪೂಜೆ ಮಾಡಬೇಕು. ಇವನ್ನೆಲ್ಲ ಬಿಟ್ಬಿಟ್ರೆ ಅದಿದ್ದರೆ ತಾನೇ ನಿಮಗೆ ಅದನ್ನು ಬೆಳಗು ತೊಳಿ ಎಲ್ಲ ಮಾಡೋ ಅಂತ ಅನ್ಸೋದು. ಅದಕ್ಕೆ ಅದು ಬೇಡ, ಎತ್ತಿಟ್ಬಿಡು, ಆಗಲ್ಲ ಇವಾಗ ಮೊದಲಂಗೆ ನೀನು ಉಪವಾಸದಿಂದ ಮಾಡಿ ಮಟ್ಟಿ ಇನ್ಮೇಲೆ ಮಾಡೋಕ್ಕಾಗಲ್ಲ ನಿನ್ನ ಕೈಲಿ. ಹೆಂಗೂ ಲಕ್ಷ್ಮೀ ವಿಗ್ರಹ ಇದೆ ಒಂದು, ಆ ವಿಗ್ರಹಕ್ಕೇ ಎಲ್ಲ ನೀನು ಅಂದ್ಕೊಂಡಿದ್ದು ಏನು ಪೂಜೆ ಮಾಡಬೇಕು ಅದನ್ನೆಲ್ಲ ಆ ಒಂದು ವಿಗ್ರಹನ ತೊಳ್ಕೊಂಡು ಪೂಜೆ ಮಾಡೋ ಲಕ್ಷ್ಮೀ ವಿಗ್ರಹನ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಆ ಒಂದು ಸಿಚುವೇಷನ್ನಲ್ಲೇ ಕಳಸ ಇಡೋದನ್ನು ನನ್ನಿಂದ ತಪ್ಪಿಸಿದ್ರು. ಮಗಳ ಹತ್ರನೇ ಹೇಳಿ ಎಲ್ಲ ತೊಳಸಿ ಎಲ್ಲ ಮಾಡಿ, ನೀನು ಹಬ್ಬ ಹರಿದಿನಗಳಲ್ಲಿ ಅದನ್ನ ಇಟ್ಕೋ, ಬಾಕಿ ಟೈಮಲ್ಲಿ ಲಕ್ಷ್ಮೀ ವಿಗ್ರಹ ಇದೆ ಪೂಜೆ ಮಾಡ್ಕೊ ನೀನು ಅಂತ ಹೇಳ್ಬಿಟ್ಟು ಆ ಒಂದು ವರ್ಷದಿಂದ ನಾನು ಕಳಸ ಇಡೋದನ್ನು ಬಿಟ್ಟೆ. ಈ ರೀತಿಯಾಗಿ ನಾನು ಪ್ರತಿನಿತ್ಯ ಕಳಸ ಇಡಲ್ಲ. ಬರ್ತಾ ಇದ್ದವ್ರ ಮನೆಗೆ ಯಾವಾಗಲೂ ನಿನ್ನ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕೂರಿಸ್ತಾ ಇದ್ದೆ, ಯಾಕೆ ದೇವ್ರ ಮನೆಯಲ್ಲಿ ಲಕ್ಷ್ಮಿ ಕಳಸ ಇಟ್ಟಿಲ್ಲಲ್ಲ ನೀನು ಅಂತ ಬಂದು ಕೇಳೋರು ನನ್ನ ಹಳೆ ಸ್ನೇಹಿತರೆಲ್ಲ ಫಸ್ಟ್ ಅದನ್ನೇ.
ನಾನು ಮತ್ತವ್ರಿಗೆ ಇದೆಲ್ಲ ಕಾರಣನ ಹೇಳ್ತಾನೆ ಇರ್ತೀನಿ ಯಾವಾಗ್ಲೂ ಕೂಡ. ನನಗೆ ಇಷ್ಟ ಅಲಂಕಾರ ಮಾಡಬೇಕು ಅಂತಂದರೆ ನೋಡಿ, ನಮ್ಮ ಗಾರ್ಡನಲ್ಲಿ ಬಿಟ್ಟಿರ್ತಕ್ಕಂಥ ಹೂಗಳು ಅದನ್ನೆಲ್ಲ ಮುಚ್ಚಿದರೆ ಯಾವ ವಿಗ್ರಹನೂ ಕಾಣೋದಿಲ್ಲ. ಪ್ರತಿನಿತ್ಯನೂ ನಮ್ಮ ದೇವ್ರ ಮನೆ ಇದೇ ಥರನೇ ಇರುತ್ತೆ. ಇಷ್ಟೇ ಹೂಗಳೆಲ್ಲ ಇರುತ್ತೆ, ನೋಡೋದಕ್ಕೆ ಒಂದು ಚೆಂದ ಆಗುತ್ತೆ. ಹಬ್ಬ ಅಂದ್ರೂ ತಗೊಂಡಂಥ ಹೂವನ್ನು ಮುಡ್ಸೋಕ್ಕೆ ಮನಸ್ಸೇ ಬರೋದಿಲ್ಲ. ಅನಿವಾರ್ಯ ಹೂವುಗಳು ಯಾರಾದರೂ ಕಿತ್ಕೊಂಡು ಹೋಗಿದ್ರೆ ಅಥವಾ ಬಿಡದೇ ಇದ್ದರೆ, ಮೋಡ ಕಚ್ಚಿ ಏನಾದರೂ ಹೂ ಬಿಡಲಿಲ್ಲ ಅಂದರೆ ಅವತ್ತು ನಾವು ಕೊಂಡಂಥ ಹೂವನ್ನು ಇಡ್ತೀವಿ. ಇಷ್ಟು ಚೆನ್ನಾಗೆ ಪೂಜೆ ಆಗುತ್ತೆ. ಈ ರೀತಿಯಾಗಿ ನಾನು ಕಳಸನ ಇಡೋದನ್ನು ನಾನು ಮಿಸ್ ಮಾಡಿದೆ. ಹಂಗಾಗಿ ಏನು ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇದೆಯೋ ಅದಕ್ಕೆ ಎಲ್ಲ ನಾನು ಅರಿಶಿನ ಕುಂಕುಮ ಗಂಧ ಎಲ್ಲನೂ ಇಟ್ಟು ಕುಂಕುಮಾರ್ಚನೆ ಮಾಡಿ ನಾನು ಅದಕ್ಕೆ ಪೂಜೆನ ಪ್ರತಿ ವಾರ ಮಾಡೋ ಅಂಥ ಅಭ್ಯಾಸನ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಪೂಜೆನ ಮಾಡೋ ಅಷ್ಟೊತ್ತಿಗೆ ನಾನು 10:30 ಆಗೋಗ್ಬಿಡ್ತು. ನಮ್ಮ ಏರಿಯಾ ಹೊಸ ಏರಿಯಾ ಆಗಿರೋದ್ರಿಂದ ಇಲ್ಲಿ ಮೇಡ್ಗಳು ಸಿಗೋದು ತುಂಬಾ ಕಷ್ಟ. ಅವ್ರವ್ರ ಕೆಲಸ ನಾವೇ ಮಾಡ್ಕೋಬೇಕು. ನಮ್ಮ ಮನೆಗೇ ನಾವು ಇಟ್ಕೊತೀವಿ ಅಂತಂದರೆ ಪಾಪ ಅವ್ರು ಬಂದು ಹೋಗಿ ಅವ್ರಿಗೆ ಮೇಂಟೈನ್ ಆಗೋಲ್ಲ. ಒಂದು 3-4 ಮನೆಗಳಿದ್ದರೆ ಅವ್ರಿಗೂ ಬಂದರೆ ಭಾಳ ಅನುಕೂಲ ಆಗುತ್ತೆ. ಒಬ್ಬರು ಮನೆಗೆ ಬಂದು ಕಮ್ಮಿ ಸಂಬಳಕ್ಕೆ ಅವ್ರು ಮಾಡೋದಕ್ಕೆ ಅವ್ರಿಗೂ ಕೂಡ ತುಂಬಾ ತೊಂದರೆ ಆಗುತ್ತೆ. ಎಲ್ರದ್ದು ಸೇರಿ ನಾವೇ ಕೊಡಬೇಕು ಅಂದ್ರೆ ನಮಗೂ ತುಂಬಾ ಹೊರೆಯಾಗುತ್ತೆ. ಆದ್ದರಿಂದ ನಾವು ನಮ್ಮ ಮನೆಗೆ ಹೊಸ ಮನೆಗೆ ಬಂದಾಗಿಂದನೂ ನಮ್ಮ ಕೆಲಸನ ನಾವೇ ಮಾಡೋ ಅಂಥ ಅಭ್ಯಾಸ ಇಟ್ಕೊಂಡಿದ್ದೀವಿ. ನಾನು ಮನೆಯವರು ಇಬ್ಬರೇ ಇರೋದ್ರಿಂದ ನಾವು ಒಂದು 2 ದಿವಸಕ್ಕೊಂದು ಸರ್ತಿ ನಾವು ಎಲ್ಲ ಕ್ಲೀನ್ ಮಾಡ್ಕೊಳೋ ಅಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ವಾರದ ದಿವಸ ಅಂತೂ ಪರ್ಟಿಕ್ಯುಲರಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಲೇಬೇಕು. ಆ ಥರ ಮಾಡ್ಕೊಳ್ಳೋದ್ರಿಂದ ಇವತ್ತು ಎಲ್ಲ ಕೆಲಸನೂ ನಾನು ಒಬ್ಳಿಗೆ ಬಿದ್ದಿದ್ದರಿಂದ ನಿಧಾನವಾಗಿ ನಾನು, ಏಕೆಂದರೆ ಭಾಳ ದಿನದಿಂದ ಮಾಡದೇ ಇರೋ ಕೆಲಸಗಳನ್ನು ಅಪರೂಪಕ್ಕೂ ಆದಾಗ ನಿಧಾನವಾಗಿ ಮಾಡ್ಕೋಬೇಕು. ಅವಸರವಾಗಿ ಮಾಡಿಕೊಂಡ್ರೆ ಮತ್ತು ಬೇರೆ ಥರ ಎಫೆಕ್ಟ್ಸು ಆಗಿಬಿಡುತ್ತೆ. ಹಾಗೆಯೇ ನಾವು ನಮ್ಮ ಅಜ್ಜ ಅಜ್ಜಿಗಳನ್ನೆಲ್ಲ ಸ್ವಲ್ಪ ಮೇಲೇ ಇಟ್ಟಿದ್ದೀವಿ. ಅವ್ರಿಗೆಲ್ಲನೂ ಕೂಡ ನಾವು ಹೂವೆಲ್ಲ ಇಟ್ಕೊಂಡು ಬಂದು ಕಾಯಿ ಇದು ನೋಡಿರಿ, ಯಾಕೆ ಗಂಡ್ಮಕ್ಳನ್ನ ಆಶ್ರಯಿಸ್ತೀವಿ ನಾವು ಮನೆಯಲ್ಲಿ ಅಂದರೆ, ಅವರೆಲ್ಲ ನಾನು ಪೂಜೆ ಮಾಡ್ತೀನಿ ಅನ್ನೋ ಅಷ್ಟೊತ್ತಿಗೆ ಕಾಯಿ ಸುಲ್ ಕೊಡೋರು, ಹೂವು ಎತ್ತು ಕೊಡೋರು, ಈ ಥರ ಎಲ್ಲನ ನನಗೆ ರೆಡಿ ಮಾಡಿಕೊಡೋರು. ಇವತ್ತು ನನಗೆ ಕಾಯಿ ಸುಲಿ ಅವರಿದ್ದಾಗ ಎಂದೂ ನಾನು ಸುಲಿಯಲ್ಲ. ಇವತ್ತು ಸಾಹಸ ಮಾಡಿ ನೋಡಿ ಇಷ್ಟು ನೀಟಾಗಿ ಕಾಯಿ ಸುಲಿದು ಹೊಡ್ಕೊಂಡು ಬಂದಿದ್ದೀನಿ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು. ಇವತ್ತು ತಿಂಡಿನೂ ಕೂಡ ನಾನು ಮಾಡ್ಕೊಂಡ್ಲೇ ಇಲ್ಲ. ಯಾಕೆಂದರೆ ಪೂಜೆ ಮುಗಿಸ್ಕೊಂಡು ನೈವೇದ್ಯಕ್ಕೆ ಹೆಂಗೂ ನಾನು ಅನ್ನ ಮಾಡಲೇಬೇಕು. ಹಂಗೆ ಯಾವಾಗಲೂ ನಾನು ರೆಡಿ ತೊಕ್ಕುಗಳನ್ನು ಇಟ್ಕೊಂಡಿರ್ತೀನಿ, ಚಟ್ನಿ ಥರಗಳನ್ನೆಲ್ಲ ಮಾಡಿ ಇಟ್ಕೊಂಡಿರ್ತೀನಿ. ಆ ಥರ ಒಂದು ಇವತ್ತು ತಿನ್ಕೊಂಡ್ರಾಯ್ತು. ನಿಧಾನವಾಗಿ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಹಾಗಲಕಾಯಿ ಪಲ್ಯ ಮತ್ತು ಬೀಟ್ರೋಟ್ ಪಲ್ಯ ಮಾಡಿ. ಹಂಗಾಗಿ ನಾನು ನೈವೇದ್ಯಕ್ಕೆ ಅನ್ನನ ಮಾಡ್ಕೊಂಡಿದ್ದೆ. ಅದಕ್ಕೆ ಹಾಲು ಮತ್ತು ಸಕ್ಕರೆ ಎಲ್ಲನ ಹಾಕಿ ಅದನ್ನು ಕೂಡ ಒಂದು ನೈವೇದ್ಯಕ್ಕೆ ಅಂತ ರೆಡಿ ಮಾಡಿಕೊಂಡೆ. ದೇವರಿಗೂ ನೈವೇದ್ಯ ಆಗುತ್ತೆ, ನನಗೂ ಕೂಡ ಒಂದು ತಿಂಡಿ ಥರ ಆಗುತ್ತೆ ಅಂತೇಳ್ಬಿಟ್ಟು ಇವತ್ತು ತಿಂಡಿ ಮಾಡೋಕ್ಕೆ ಹೋಗಲಿಲ್ಲ. ಇದನ್ನೇ ನಾನು ಇವತ್ತು ತಿನ್ಕೊಳ್ಳೋಣ ಅಂಥೇಳಿ ರೈಸ್ ಮಾಡಿದ್ದೀನಿ. ಅದನ್ನು ಕೂಡ ನೈವೇದ್ಯಕ್ಕೆ ಇಟ್ಟು ಇವತ್ತು ದೇವರಿಗೆ ನೈವೇದ್ಯನ ಮಾಡಿದೆ. ಈ ರೀತಿ ನಾನು ಒಂದು ಮಹಾಮಂಗಳಾರತಿನ ಮಾಡಿಕೊಂಡೆ. ದೇವರಿಗೆಲ್ಲನೂ ಉದ್ಬತ್ತಿ ಫಸ್ಟು ಎಲ್ಲನೂ ಬೆಳಕೊಂಡು ನಾನು ಪೂಜೆ ಮುಗಿಸ್ಕೊಂಡೆ. ನಾವು ಊದುಬತ್ತಿನ ಯಾವಾಗ್ಲೂ ಮೊದಲೆಲ್ಲನ ಮನೆಯೊಳಗೆ ಇಟ್ಕೊಳ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಅದರಲ್ಲಿ ತುಂಬಾ ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಹಂಗಾಗಿ ಅಲರ್ಜಿ ಅಂತ ಕಾಯಿಲೆಗಳು ನಮಗೆ ಬರೋದಕ್ಕೆ ಇದಾಗುತ್ತೆ. ತುಂಬ ಕೆಮ್ಮು ಎಲ್ಲನೂ ಶುರುವಾಗ್ಬಿಡುತ್ತೆ. ಹಂಗಾಗಿ ನಾವೇನು ಮಾಡಿಬಿಡ್ತೀವಿ ಅಂತ ಹೇಳಿದರೆ ಪೂಜೆ ಎಲ್ಲನ ಮುಗಿಸಿ ಊದುಗಡ್ಡಿ ಎಲ್ಲ ಬೆಳಗಿದ ನಂತರ ನಾವು ಯಾವಾಗ್ಲೂ ಮನೆಯೊಳಗೆ ಇಟ್ಕೋಬಾರ್ದು. ಹೊರಗಡೆನೆ ಸಿಗಿಸೋದ್ರಿಂದ ನಮಗೆ ಗಾಳೀಲಿ ಅದು ಹೋಗುತ್ತೆ. ಒಂದು ನಮಗೆ ಆ ಥರ ಒಂದು ಅಲರ್ಜಿ ಸಂಬಂಧಪಟ್ಟಂಥ ಯಾವುದೇ ಆದ ಒಂದು ಇದು ನಮಗೆ ಅಂಟ್ಕೊಳ್ಳಲ್ಲ ಅಂತೇಳ್ಬಿಟ್ಟು ನಾನು ಊದುಗಡ್ಡಿನ ಯಾವಾಗಲೂ ಬೆಳಗ್ಗೆ ಹೊರಗಡೆನೇ ಸಿಗಿಸ್ಬಿಡ್ತೀನಿ. ಅದಾದ ನಂತರ ನಾನು ಏನು ತುಪ್ಪದ ಬತ್ತಿ ಅಂತ ಮಾಡ್ಕೊಂಡಿರ್ತೀನಿ ಯಾವಾಗಲೂ, ಅದನ್ನು ನಾನು ಪ್ರತಿದಿನವೂ ಬೆಳಗ್ತೀನಿ. ಹಂಗಾಗಿ ಒಂದು ನಾನು ಕಡಲೆ ಬತ್ತಿನೂ ಕೂಡ ಬೆಳಗ್ಗೆ ಅದನ್ನು ಮನೆಯೊಳಗಿಟ್ಟರೆ ಒಳ್ಳೆ ಘಮ, ಒಳ್ಳೆ ಪರಿಮಳ, ಅದು ಒಳ್ಳೆ ಎನರ್ಜಿ ಎಲ್ಲ ನಮಗೆ ಸಿಗೋದ್ರಿಂದ ಅದನ್ನು ಒಳಗಡೆನೇ ಇಡಬೇಕು. ತುಪ್ಪದ ಬತ್ತಿ ಆಗಿರೋದ್ರಿಂದ ತುಂಬಾ ನಮಗೆ ಆದರೂ ಏನೋ ಒಂದು ಪೂಜೆ ಮಾಡಿದ್ದು ಅಂತ ಫೀಲು ನಮಗೆ ಅದು ವಾಸನೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಸಾಂಬ್ರಾಣಿನೂ ಕೂಡ ಗ್ರಂಥಿಗೆ ಅಂಗಡಿಗೆ ಒಳ್ಳೆ ಕ್ವಾಲಿಟಿಯದ್ದಾದರೆ ತಂದು ಹಾಕ್ಕೊಂಡ್ರೂ ಕೂಡ ಸಾಂಬ್ರಾಣಿನೂ ಕೂಡ ಒಳ್ಳೆಯದೇ. ತುಂಬ
ಮೊದಲೆಲ್ಲ ಸಣ್ಣ ಮಕ್ಳುಗಳಿಗೆ ಸ್ನಾನ ಮಾಡಿಸಿದ ನಂತರ ತೊಟ್ಲಡಿಕೆಲ್ಲ ಇಟ್ಟು ಬಳಸೋರು ಸಾಂಬ್ರಾಣಿನ. ಇತ್ತೀಚೆಗೆ ಅದರ ಒಂದು ಪರಿಕಲ್ಪನೆ ತಪ್ಪಿ ಹೋಗಿದೆ. ಯಾಕೆಂದರೆ ಕೆಮಿಕಲ್ಸ್ ಆ್ಯಡಿಂದ ಅದನ್ನು ಕೂಡ ಬಿಟ್ಟು ಹೋಗ್ತಾಯಿದೆ. ಸಾಂಬ್ರಾಣಿ ಹೊಗೆ ಹಾಕೋದು ಕೂಡ ನಾನು ಈ ರೀತಿಯಾಗಿ ಕಡಲೆ ಬತ್ತಿಯನ್ನು ಬೆಳಗಿ ಆನಂತರ ಏನು ನಾನು ನೈವೇದ್ಯಕ್ಕೆ ಕಾಯಿ ಮತ್ತು ಅನ್ನ ಎಲ್ಲ ನೈವೇದ್ಯ ಮಾಡಿಕೊಂಡೆ. ಒಂದು ಸರ್ತಿ ನಾವು ಏನು ನೈವೇದ್ಯಕ್ಕೆ ಒಂದು ಹೂವನ್ನು ತಗೊಂಡು ನಾವು ಭೂರ್ಭುವ ಸ್ವಾಹ ಭೂರ್ಭುವ ಸ್ವಾಹ ಭೂರ್ಭುವ ಸ್ವಾಹ ಅಂಥೇಳಿ ಮಹಾಲಕ್ಷ್ಮಿಗೆ ಒಂದು ನೈವೇದ್ಯನ ಅರ್ಪಣೆ ಮಾಡಿ ಆ ಹೂವನ್ನು ಎಷ್ಟೋ ಜನ ತಲೆಗಿಟ್ಕೊತಾರೆ. ಅದು ತಪ್ಪು. ಯಾಕೆಂದರೆ ದೇವರಿಗೆ ಅರ್ಪಣೆ ಮಾಡಿರ್ತೀವಿ ನಾವು ನೈವೇದ್ಯ ಎಲ್ಲನ, ಅದನ್ನು ನಾವು ದೇವರ ಉಡಿಗೆ ಅಥವಾ ಮುಡಿಯಲ್ಲೇ ಇಟ್ಟರೆ ಆಕೆಗೆ ಅದು ಸಂತೃಪ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದು ಭಾಳ ಜನ ಮಾಡೋದು ಕೂಡ ಆಗಿನೇ. ಕೆಲವೊಬ್ಬರು ತಲೆಗಿಟ್ಕೊತಾರೆ ನೈವೇದ್ಯ ಮಾಡಿದಂಥ ಹೂವನ್ನು. ಆ ಥರ ಮಾಡಬಾರ್ದು. ನೈವೇದ್ಯ ಮಾಡಿ ತಾಯಿಗೆ ಇಡಬೇಕು. ಇಷ್ಟು ಆಗಿತ್ತು ಇವತ್ತಿನ ನನ್ನ ಶುಕ್ರವಾರದ ಪೂಜೆ. ಎಲ್ಲನೂ ಆಗೋ ಅಷ್ಟೊತ್ತಿಗೆ 10:30ಇಂದ 11 ಗಂಟೆ ಆಗಿತ್ತು ಆಲ್ರೆಡಿನ. ಈ ರೀತಿಯಾಗಿ ಇವತ್ತಿನ ದಿನ ಶುಕ್ರವಾರ ನಂದು ಭಾಳ ವೈಭವಿತವಾಗಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪೂಜೆ ಆದ ನಂತರ ನಾನು ಏನು ರೈಸ್ ಮಾಡಿದ್ನಲ್ವ ಅದನ್ನೇ ಒಂದು ತೊಕ್ಕನ್ನು ಕಲಿಸ್ಕೊಂಡು ತುಪ್ಪ ಹಾಕ್ಕೊಂಡು ಸ್ವಲ್ಪ ಊಟ ಮಾಡಿಕೊಂಡೆ. ಈಗ ಮತ್ತೆ ಮನೆಯವರು ಮಗ ಬರೋ ಅಷ್ಟೊತ್ತಿಗೆ ನಾನು ಬೀಟ್ರೋಟ್ ಪಲ್ಯ ಮತ್ತು ಹಾಗಲಕಾಯಿ ಪಲ್ಯನೂ ಕೂಡ ಇವಾಗ ರೆಡಿ ಮಾಡಬೇಕು. ನೋಡಿದ್ರಲ್ಲ ವಿಡಿಯೋನ, ನಾನು ಯಾವ ರೀತಿ ಶುಕ್ರವಾರ ಎಲ್ಲ ಮಾಡ್ತಿದ್ದೀನಿ ಮತ್ತು ಯಾಗೆಲ್ಲ ಆಲ್ಟರ್ನೇಟ್ ಆಯಿತು ನನ್ನ ಪೂಜೆ ಅಂತೇಳೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್, ಮತ್ತೆ ಸಿಗೋಣ.